ಇನ್ನೊಂದು ಹೊಸ ವಿಡಿಯೋ ಜೊತೆ ಬಂದಿದ್ದೀನಿ, ಇನ್ನೊಂದು ಹೊಸ ಇನ್ಫಾರ್ಮೇಶನ್ ಜೊತೆ ಬಂದಿದ್ದೀನಿ. ಏನಪ್ಪಾ ಇವತ್ತು ಒಂದು ಸ್ಪೆಷಲ್ ವಿಡಿಯೋ ಜೊತೆ ಬಂದಿದ್ದೀನಿ. ಏನಪ್ಪಾ ಅಂತ ಹೇಳಿದ್ರೆ, ಇವಾಗ ನೀವು ಸಿಟಿಲಿ ಒಂದು ಸೈಟ್ ತಗೋಬೇಕಂತ ಹೇಳಿದ್ರೆ 1 CR ಮೇಲೆ ಆಗೇ ಆಗುತ್ತೆ. ಅದ್ರ ಬದಲು ನೆಲಮಂಗಲ ಸರೌಂಡಿಂಗ್ ನೀವು 30 ಗುಂಟೆ ಜಾಗನ ಒಂದು ಸೈಟ್ ಪ್ರೈಸ್ ಅಲ್ಲಿ ನೀವು ಬೈ ಮಾಡಬಹುದು. ಇಷ್ಟು ಕಮ್ಮಿ ಬಜೆಟ್ ಅಲ್ಲಿ ನಿಮ್ಗೆ ಎಲ್ಲಪ್ಪ ಈ ಜಾಗ ಸಿಗ್ತಾ ಇದೆ ಅಂತ ಅನ್ಕೊಳ್ತಾ ಇದ್ರೆ, ನೆಲಮಂಗಲದಲ್ಲಿ ಈ ಜಾಗ 30 ಗುಂಟೆ ಜಾಗ ಸಿಗ್ತಾ ಇದೆ. ಇನ್ನೊಂದು ಪ್ಲಸ್ ಪಾಯಿಂಟ್ ಏನಪ್ಪಾ ಅಂತ ಹೇಳಿದ್ರೆ, ಬ್ಯಾಕ್ ಸೈಡ್ ನೋಡ್ಬೋದು, ಅವಾಗಲೇ ಸಾಕಷ್ಟು ಮನೆಗಳು ಅವಾಗಲೇ ಡೆವಲಪ್ಮೆಂಟ್ ಆಗಿದೆ. ಹಾಗೆ ಮೇನ್ ರೋಡ್ ಇಂದ ನೋಡ್ತಾ ಇರ್ಬೋದು, ಕೇವಲ ಒಂದು 10 to 20 ಮೀಟರ್ಸ್ ಅಲ್ಲೇ ನಿಮ್ಗೆ ಜಾಗ ಸಿಗ್ತದೆ. ಎಲ್ಲಪ್ಪ ಜಾಗ ಇದೆ ಅಂತ ಅನ್ಕೊಳ್ತಿದ್ರಾ? ಎಲ್ಲೂ ಇಂಟೀರಿಯರ್ ಹೋಗ್ಬೇಡಿ, ಮೇನ್ ರೋಡ್ಗೆ ಹತ್ರನೇ ಇರುವಂತ ಜಾಗನ ತೋರ್ಸ, ಅದು ಕೂಡ 30 ಗುಂಟೆ ಒಂದು ಬೆಸ್ಟ್ ಪ್ರೈಸ್ ಅಲ್ಲಿ ನಿಮ್ಗೆ ಇಲ್ಲಿ ಸಿಗ್ತಾ ಇದೆ. ಏನಪ್ಪಾ ಅಂತ ಹೇಳಿದ್ರೆ, ಇನ್ನೊಂದು ಪ್ಲಸ್ ಪಾಯಿಂಟ್ ಏನಲ್ಲ, ಪಕ್ಕದಲ್ಲೇ ಮನೆ ಆಗಿದೆ. ಆಗ ಯಾವ್ದಪ್ಪ ಅಂತ ಅನ್ಕೊಳ್ತೀರಾ? ನೋಡ್ತಾ ಇರ್ಬೋದು ನೀವು, ಇಲ್ಲೇ ಬ್ಯಾಕ್ ಸೈಡ್ ಮನೆ ಕೂಡ ಆಗೋಗಿದೆ. ಹಾಗೆ ಈ ಸೈಡ್ ನೋಡ್ತಾ ಇರ್ಬೋದು, ಇದೇ ನಿಮ್ಮ ಜಾಗ ಆಗಿರುತ್ತೆ. ಇದು ಎಷ್ಟಪ್ಪ ಇದೆ ಅಂತ ಹೇಳಿದ್ರೆ, ಇದು ಬಂದ್ಬಿಟ್ಟು ನಿಮ್ಗೆ 30 ಗುಂಟೆ ಜಾಗ ಇದೆ. ಹಾಗಾದ್ರೆ ಬನ್ನಿ ವೀಕ್ಷಕರೇ, ಈ ಪ್ಲೇಸು ಎಷ್ಟು ದೂರದಲ್ಲಿ ಇದೆ ಅಂತ ಹೇಳಿದ್ರೆ, ನೆಲಮಂಗಲದಲ್ಲಿ ಡಿಮಾರ್ಟ್ ಎಲ್ಲರಿಗೂ ಗೊತ್ತಿದೆ. ಆ ಡಿಮಾರ್ಟ್ ಇಂದ ಕೇವಲ ಒಂದು 5 ಕಿಲೋಮೀಟರ್ಸ್ ಅಲ್ಲೇ ಲೊಕೇಟ್ ಆಗಿದೆ. ಹಾಗೆ ನಿಮ್ಮೆಲ್ಲರಿಗೂ ರೈಲ್ವೆ ಗೊಳ್ಳಳ್ಳಿ ಗೊತ್ತೇ ಇದೆ. ರೈಲ್ವೆ ಗೊಳ್ಳಳ್ಳಿಯಿಂದ ಕೇವಲ ಒಂದು 4 ಕಿಲೋಮೀಟರ್ಸ್ ಆಗಿದೆ. ಹಾಗಾದ್ರೆ ಬನ್ನಿ ವೀಕ್ಷಕರೇ, ಇನ್ನೂ ಹೆಚ್ಚಿನ ಮಾಹಿತಿ ತಿಳ್ಕೊಳ್ಳೋದಕ್ಕೆ ಇವತ್ತು ನಮ್ ಜೊತೆ ಮೋಹನ್ ಗೌಡ ಸರ್ ಇದ್ದಾರೆ. ಅವ್ರಿಗೂ ಕೂಡ ವೆಲ್ಕಮ್ ಮಾಡೋಣ, ಇನ್ನೂ ಹೆಚ್ಚಿನ ಡೀಟೇಲ್ಸ್ ತಿಳ್ಕೊಂಡ್ಬೋಣ ಬನ್ನಿ. ಇವತ್ತು ನಮ್ ಜೊತೆ ಮೋಹನ್ ಗೌಡ ಸರ್ ಇದ್ದಾರೆ. ಸರ್ ಹಾಯ್ ಸರ್. ಹಾಯ್ ಮೇಡಮ್. ಸರ್ ಹೆಂಗಿದ್ದೀರಾ? ನಾನ್ ಚೆನ್ನಾಗಿದ್ದೀನಿ ಮೇಡಮ್, ನೀವು ಚೆನ್ನಾಗಿದ್ದೀರಾ? ಸರ್ ಚೆನ್ನಾಗಿದೆ ಸರ್. ತುಂಬಾ ದಿನಗಳಾದ್ಮೇಲೆ ಮತ್ತೆ ಭೇಟಿ ಮಾಡ್ತಾ ಇದೀವಿ. ಮತ್ತೆ ಸಿಕ್ಕಿದೀವಿ ಮೇಡಮ್, ಒಂದು ಹೊಸ ಕಾನ್ಸೆಪ್ಟ್ ತಂದಿದೀವಿ. ಲಾಸ್ಟ್ ಟೈಮ್ ಸಿಕ್ಕಿದ್ ಯಾವ ತರ ಅಂದ್ರೆ, ಒಂದು ಲೇಔಟ್ ತಗೊಂಡ್ ಬಂದಿದ್ದೆ ನಾವು. ಹೌದು ಸರ್. ಅದು ಲೇಔಟ್ ಬಿಟ್ಟು ಈಗ ನಾವು ಒಂಥರ ಹೊಸ ಕಾನ್ಸೆಪ್ಟ್ ತಂದಿದ್ದೀವಿ. ಆ ತರ ಈಗ ಎಲ್ಲರೂ ಏನ್ ಮಾಡ್ತಿದಾರೆ, ಇನ್ವೆಸ್ಟ್ಮೆಂಟ್ ಗೋಸ್ಕರ ಎಲ್ಲನ ಸೈಟ್ ಸಿಕ್ಕೂರೆ ಸಾಕಪ್ಪ ಒಂದೆಲ್ಲ ಸೈಟ್ ಇನ್ವೆಸ್ಟ್ಮೆಂಟ್ ಮಾಡೋಣ ಅಂತ. ಅದನ್ನ ಜನ ಏನ್ ಮಾಡಿದ್ದಾರೆ, ಡೆವಲಪರ್ಸ್ ಇದೇ ಚಾನ್ಸ್ ಅನ್ಕೊಂಡು ಒಂದೊಂದ್ ಸೈಟ್ ನೇ ಎಕ್ಸಸ್ ಇರೋ ಮಾರ್ಕೆಟ್ ವ್ಯಾಲ್ಯೂಗಿಂತ ಎಕ್ಸಸ್ ರೇಟ್ ಅಲ್ಲಿ ಅಲ್ಲಿರೋ ಇದನ್ನ ಒಂಥರ ಇದ್ ಮಾಡ್ತಾ ಇದಾರೆ. ಅದನ್ನೇ ಒಂದು ಸಪರೇಟ್ ಝೋನ್ ತರ ಇದ್ ಮಾಡ್ತಾ ಇದಾರೆ. ನಾವು ತಂದಿರೋ ಹೊಸ ಕಾನ್ಸೆಪ್ಟ್ ಏನು ಅಂದ್ರೆ, ಎಲ್ಲೋ ಸೈಟ್ ಇನ್ವೆಸ್ಟ್ಮೆಂಟ್ ಮಾಡೋ ಬದಲು ಇಲ್ಲಿ ಜಮೀನೇ ಸಿಗುತ್ತೆ. ಈಗ ಒಂದ್ ಸೈಟ್ 30-40 ಸ್ಕ್ವೇರ್ ಫೀಟ್ ಇನ್ವೆಸ್ಟ್ಮೆಂಟ್ ಮಾಡೋ ಬದಲು ಇಲ್ಲಿ 30 ಗುಂಟಾಸ್ ಅಂದ್ರೆ ಒಂದು 25 ಸೈಟ್ ಲೆಕ್ಕಾಚಾರ. ಅದು 25 ಸೈಟ್ ಮಾಡ್ಕೊಬಹುದು. ಆ ಸೈಟ್ ಮಾಡ್ಕೊಬಹುದು. ಕಮ್ಮಿ ಪ್ರೈಸ್ ಅಲ್ಲಿ ಕೊಡ್ತಾ ಇದೀವಿ. ಎಲ್ಲೋ ದೂರ ಏನು ಕೊಡ್ತೀರಾ ನಾವು. ನೆಲಮಂಗಲ ನಿಯರ್ ಡಿಮಾರ್ಟ್ ಇಲ್ಲಿಂದ 4 ಕಿಲೋಮೀಟರ್ ನೀವೇ ಬಂದಿದ್ರ. ಮೇನ್ ರೋಡ್ ನಿಯರ್ ಇಂಗೋರೆ ದಾವಸ್ಪೇಟೆ ಇಂಡಸ್ಟ್ರಿಯಲ್ ಏರಿಯಾ ಸಿಗುತ್ತೆ. ಇಂಗೋರೆ ಗೊಳ್ಳಳ್ಳಿ ರೈಲ್ವೆ ಸ್ಟೇಷನ್ ಇದೆ, ಗೊಳ್ಳಳ್ಳಿ ರೈಲ್ವೆ ಸ್ಟೇಷನ್. ಆ ಕಾನ್ಸೆಪ್ಟ್ ಅಲ್ಲಿ ಪ್ಲೇನ್ ಲ್ಯಾಂಡ್ ಕೊಡ್ತಾ ಇದೀವಿ. ಪ್ಲೇನ್ ಲ್ಯಾಂಡ್ ಅಲ್ಲಿ ಈಗ ಅವ್ರಿಗೆ ಕಸ್ಟಮರ್ಸ್ ಅವ್ರು ಡಿಪೆಂಡ್ಸ್. ನಾವ್ ಇದನ್ನ ಬೇರೆ ತರ ಪ್ಲಾನ್ ಮಾಡಿದೀವಿ. ಪ್ಲೇನ್ ಲ್ಯಾಂಡ್ ಅಂದ್ರೆ ಪ್ಲೇನ್ ಲ್ಯಾಂಡ್ ಕೊಡ್ತೀವಿ. ಇಲ್ಲ ಇದು ಬಿಟ್ಟು ಸ್ವಲ್ಪ ಡೆವಲಪ್ಮೆಂಟ್ ಬೇಕು ಅಂದ್ರೆ ಮನೆ, ಸ್ವಿಮ್ಮಿಂಗ್ ಪೂಲ್, ಬೇರೆ ಆಕ್ಟಿವಿಟೀಸ್ ಅಂದ್ರೆ ಅವ್ರಿಗೆ ಏನೇನ್ ಬೇಕು ಅದ್ ಮಾಡ್ಕೊಡಕ್ಕೆ ಅದತ್ರ ನಮ್ ಬ್ರದರ್ ಇದಾರೆ ಇಂಜಿನಿಯರ್. ಹಾಗಾದ್ರೆ ಇಲ್ಲಿ ಡೆವಲಪ್ಮೆಂಟ್ ಏನೇನ್ ತರ ಮಾಡ್ಕೊಡ್ತೀರಾ ಅಂತ ಎಕ್ಸ್ಪ್ಲೇನ್ ಮಾಡ್ತೀರಾ ಸರ್? ಮೇಡಮ್, ಡೆವಲಪ್ಮೆಂಟ್ ಗೆ ಯಾಕಂದ್ರೆ ನಾವು ಲ್ಯಾಂಡ್ ರಿಲೇಟೆಡ್ ಆಗಿ ಡೆವಲಪಿಂಗ್ ನಮ್ ಬ್ರದರ್ ಇದಾರೆ ಇಂಜಿನಿಯರ್. ಅದು ನನ್ಕಿಂತ ಚೆನ್ನಾಗಿ ಅವರೇ ಡೀಟೇಲ್ಡ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾರೆ. ಅವ್ರ ಒಂದು ನಿಮಿಷ ಕರೆಸ್ತೀನಿ ನಾನು ಇಲ್ಲೇನೆ. ಸರ್ ಬನ್ನಿ. ಸರ್ ನಮಸ್ತೆ ಸರ್. ನಮಸ್ಕಾರ. ಸರ್ ಹೆಂಗಿದ್ದೀರಾ ಸರ್? ಚೆನ್ನಾಗಿದ್ದೀನಿ. ನಮಸ್ತೆ ಸರ್. ನಮಸ್ತೆ ಮೇಡಮ್. ನಮಸ್ತೆ ಸರ್, ಹೆಂಗಿದ್ದೀರಾ? ಚೆನ್ನಾಗಿದ್ದೀನಿ ಮೇಡಮ್, ನೀವ್ ಹೆಂಗಿದ್ದೀರಾ? ನಾವು ಚೆನ್ನಾಗಿದ್ದೀವಿ ಸರ್. ಸರ್, ಮೋಹನ್ ಗೌಡ ಸರ್ ಅವ್ರು ಹೇಳಿದ್ರು 30 ಕ್ವಿಂಟಲ್ ಜಾಗ ಸಿಗ್ತಾ ಇದೆ. ಸಿಟಿಲಿ ಎಲ್ಲ ನಾವು ಹೋಗ್ಬಿಟ್ಟು ಒಂದು ಸೈಡ್ ಇನ್ವೆಸ್ಟ್ಮೆಂಟ್ ಮಾಡ್ಬೇಕಂತ ಹೇಳಿದ್ರೆ ವಿತ್ ಇನ್ ದ ಸಿಟಿ ಲಿಮಿಟ್ಸ್ ಅಂತ ಹೇಳಿದ್ರೆ 1 CR ಪ್ಲಸ್ ಆಗಿ ಆಗುತ್ತೆ. ಮೋಹನ್ ಸರ್ ಹೇಳಂಗೆ ಅಷ್ಟೊಂದು ಇನ್ವೆಸ್ಟ್ಮೆಂಟ್ ಮಾಡೋ ಬದಲು ಒಂದು 30 ಗುಂಟೆ ಜಾಗನ 25 ಸೈಟ್ ಗಳು ಬರುತ್ತೆ. ಸರ್, ಇನ್ನೊಂದು ನೋಡಿದೆ ನಾನು, ಮೇನ್ ರೋಡ್ ಗೆ ತುಂಬಾ ನಿಯರ್ ಸರ್ ಹೇಳ್ದಂಗೆ ಇಲ್ಲಿ ಇವಾಗ ಯಾರಾದ್ರೂ 30 ಗುಂಟೆ ಜಾಗ ತಗೊಂಡ್ರು ಸರ್, ಇಲ್ಲಿ ಏನ್ ಖಾಲಿ ಜಾಗ ಕೊಡ್ತೀರಾ, ಇಲ್ಲಾಂದ್ರೆ ಡೆವಲಪ್ಮೆಂಟ್ ಏನಾದ್ರು ಮಾಡ್ಕೊಡ್ತೀರಾ ಸರ್? ನಮ್ ಕಾನ್ಸೆಪ್ಟ್ ಏನಿದೆ ಅಂದ್ರೆ, ಈ ಖಾಲಿ ಜಾಗ ಯಾರಾದ್ರೂ ಬರ್ತಾರೆ ಕಸ್ಟಮರ್, ಅವ್ರಿಗೆ ಖಾಲಿ ಜಾಗನೇ ಬೇಕು, ನಾವು ಮಾಡ್ಕೊಂತೀವಿ, ಬೇಕಾದ್ರೆ ಏನಾದ್ರು ಮಾಡ್ಕೊಂತೀವಿ ಅಂದ್ರೆ ಓಕೆ. ಅದು ಬಿಟ್ಟು ನೆಕ್ಸ್ಟ್ ಸ್ಟೆಪ್ ನಿಮ್ಗೆ ಅವ್ರ ರಿಕ್ವೈರ್ಮೆಂಟ್ ಏನಿದೆ, ಕಾಂಪೌಂಡ್ ವಾಲ್ ಬೇಕಾ ಅಥವಾ ಮನೆ ಬೇಕಾ, ಪ್ಲಾಂಟೇಶನ್ ಬೇಕಾ, ಸ್ವಿಮ್ಮಿಂಗ್ ಪೂಲ್ ಬೇಕಾ, ಕಂಪ್ಲೀಟ್ ನಾವು ಡೆವಲಪ್ ಮಾಡಿ ಕೊಡ್ತೀವಿ. ಏನಾದ್ರು ಕಸ್ಟಮರ್ ಇಷ್ಟಪಟ್ಟು ಜಾಗ ನೋಡ್ಬಿಟ್ಟು ಇಷ್ಟಪಟ್ಟು ಬಂದ್ರೆ ಕಂಪ್ಲೀಟ್ ಅವ್ರ ರಿಕ್ವೈರ್ಮೆಂಟ್ ಏನಿದೆಯೋ ಅದ್ರ ಪ್ರಕಾರ ನಾವು ಮಾಡ್ಕೊಡ್ತೀವಿ ಮೇಡಮ್. ಎಕ್ಸಾಂಪಲ್ ಇವಾಗ ಕಾಂಪೌಂಡ್ ವಾಲ್ ಆಗ್ಬೋದು, ಸ್ವಿಮ್ಮಿಂಗ್ ಪೂಲ್ ಆಗ್ಬೋದು, ಮನೆ ಆಗ್ಬೋದು, ಫಾರ್ಮ್ ಹೌಸ್ ಆಗ್ಬೋದು, ಕಂಪ್ಲೀಟ್ ಅವ್ರಿಗೆ ಯಾವ ಈಗ ಲೇಟೆಸ್ಟ್ ಏನು ಇವಾಗ ಅವ್ರಿಗೆ ರಿಕ್ವೈರ್ಮೆಂಟ್ ಇದೆಯೋ ಅದ್ರ ಪ್ರಕಾರ ನಾವು ಕಂಪ್ಲೀಟ್ ಡೆವಲಪ್ ಮಾಡಿ ಕೊಡ್ತೀವಿ. ಖಂಡಿತ. ಸರ್, ಹಾಗಾದ್ರೆ ಇದು ಪ್ರೈಸಿಂಗ್ ಸರ್, ಇವಾಗ 30 ಗುಂಟೆ ಏನ್ ಜಾಗ ಕೊಡ್ತಿದ್ದೀರಾ, ಇವಾಗ ಪ್ರೈಸ್ ನೆಕ್ಸ್ಟ್ ಮೋಹನ್ ಸರ್ ಅವ್ರು ಹೇಳ್ತಾರೆ. ಆ
ಪ್ರೈಸ್ ಗೆನೆ ಇದೆಲ್ಲ ಫೆಸಿಲಿಟೀಸ್ ಬರುತ್ತಾ ಸರ್, ಇಲ್ಲಾಂದ್ರೆ ಡೆವಲಪ್ಮೆಂಟ್ ಬರುತ್ತಾ? ಮೇಡಮ್ ಏನಂದ್ರೆ ಈಗ ನಾವು ಮೊದ್ಲೇ ಹೇಳೋದಿಕ್ ಆಗಲ್ಲ ಏನೊಂದು ಅವ್ರ ರಿಕ್ವೈರ್ಮೆಂಟ್ ಏನೇನ್ ಇರುತ್ತೋ ಅದ್ರ ಮೇಲೆ ಡಿಪೆಂಡ್ ಮಾಡ್ತೀವಿ. ಬಂದ್ ಕೂತ್ಕೊಂಡ್ ಮಾತಾಡಿದ್ರೆ ಏನೋ ಒಂದು ರೀಸನಬಲ್ ಪ್ರೈಸ್ ಅಲ್ಲಿ ನಾವು ಮುಗಿಸ್ಕೊಂಡ್ ಕೊಡ್ತೀವಿ ಮೇಡಮ್. ಹೌದಾ ಸರ್? ಖಂಡಿತ ಮೇಡಮ್. ಓಕೆ, ಹಾಗಾದ್ರೆ ಆರಾಮಾಗಿ ಸಿಟಿ ಲೈಫ್ ಜಂಜಾಟದಿಂದ ಆಚೆ ಬಂದು ಆರಾಮಾಗಿರ್ಬೋದು ಮೇಡಮ್. ಖಂಡಿತ ನೀವು ನೋಡ್ತಾ ಇದೀರಾ ಅಪ್ರೋಚ್ ರೋಡ್ ತುಂಬಾ ದೊಡ್ಡದಾಗೆ ಇದೆ. 30 ಫೀಟ್ ಅಪ್ರೋಚ್ ರೋಡ್ ಇದೆ, ಮೇನ್ ರೋಡ್ ಇದೆ. ಅದೇ ಒಂದು 100 ಮೀಟರ್ಸ್ ಆಗಲ್ಲ ಮೇಡಮ್. ತುಂಬಾನೇ ಹತ್ರ ಇದೆ. ಖಂಡಿತ ಆರಾಮಾಗಿ ಅವರು ಪೀಸ್ಫುಲ್ ಲೈಫ್ ಎಂಜಾಯ್ ಮಾಡಬಹುದು ಆರಾಮಾಗಿ. ಭಯ ಪಡೋ ಅವಶ್ಯಕತೆ ಇಲ್ಲ, ಯಾಕಂದ್ರೆ ಅವೆಲ್ಲ ಆರಾಮಾಗಿರ್ಬೋದು ಮನೆಗಳಿದೆ ಮೇಡಮ್. ಅವಾಗ್ಲೇ ಅಲ್ವಾ? ಹೌದು ಆಲ್ರೆಡಿ ಕಂಪ್ಲೀಟ್ ಡೆವಲಪ್ಡ್ ಏರಿಯಾ ಮೇಡಮ್. ಇಲ್ಲೂ ಮನೆ ನೋಡಿ ಸುತ್ತ ಮನೆಗಳಿದಾವೆ. ಬ್ಯಾಕ್ ಸೈಡ್ ಮನೆಗಳಿದೆ, ಅಕ್ಕಪಕ್ಕದಲ್ಲಿ ಅವಾಗ್ಲೇ ಮನೆಗಳು ಕೂಡ ಆಗೋಗಿದೆ ಅಲ್ವಾ ಸರ್? ಹೌದು ಮೇಡಮ್. ಓಕೆ ಸರ್, ಹಂಗಾದ್ರೆ ಆ ಡೆವಲಪ್ಮೆಂಟ್ ಬಗ್ಗೆ ಹೇಳಿದ್ರಿ. ಹೌದು ಮೇಡಮ್. ನೆಕ್ಸ್ಟ್ ಕಸ್ಟಮರ್ ಬಂದ್ಮೇಲೆ ಅವ್ರಿಗೆ ಯಾವ ರಿಕ್ವೈರ್ಮೆಂಟ್ ಇದೆ ಅದ್ರ ಪ್ರಕಾರ ನೀವು ಖಂಡಿತ ಅವ್ರ ರಿಕ್ವೈರ್ಮೆಂಟ್ ಏನಿದೆ ಅವ್ರು ಫುಲ್ಫಿಲ್ ಮಾಡ್ತೀವಿ ಮೇಡಮ್. ಫುಲ್ಫಿಲ್ ಮಾಡ್ತೀರಾ? ಖಂಡಿತ. ಸರ್ ಹಂಗಾದ್ರೆ ಈ ಜಾಗದಲ್ಲಿ ಕನೆಕ್ಟಿವಿಟಿ ಯಾವ ತರ ಇದೆ ಸರ್? ಕನೆಕ್ಟಿವಿಟಿ ನಮ್ಮ ಬ್ರದರ್ ಎಕ್ಸ್ಪ್ಲೈನ್ ಮಾಡ್ತಾರೆ ಮೇಡಮ್. ಬ್ರದರ್ ಇದಾರೆ, ಅವ್ರು ನಿಮ್ಗೆ ನೀಟಾಗಿ ಕನೆಕ್ಟಿವಿಟಿ ಎಕ್ಸ್ಪ್ಲೈನ್ ಮಾಡಿ ತೋರಿಸ್ಕೊಡ್ತಾರೆ ಮೇಡಮ್. ಓಕೆ ಸರ್. ಮೇಡಮ್ ನಿಮ್ಗೆ ನಮ್ಮ ರೋಡ್ ಕನೆಕ್ಟಿವಿಟಿ ಬಗ್ಗೆ ನಮ್ಮ ಬ್ರದರ್ ನರಸಿಂಹ ಅಂತ ಇದಾರೆ, ಅವ್ರು ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತಾರೆ. ಓಕೆ ಸರ್, ಬನ್ನಿ ಸರ್. ನರಸಿಂಹ ಬನ್ನಿ. ನಮಸ್ತೆ ಸರ್. ನಮಸ್ತೆ ಸರ್. ಚೆನ್ನಾಗಿದ್ದೀರಾ? ಹಾ ಸರ್, ತಾವೆಂಗಿದ್ದೀರಾ ಸರ್? ಓಕೆ ಸರ್, ಹಂಗಂದ್ರೆ ಇಲ್ಲಿಂದ ಕನೆಕ್ಟಿವಿಟಿ ಯಾವ ತರ ಇದೆ ಸರ್? ಕನೆಕ್ಟಿವಿಟಿ ಅಂತ ಬಂದ್ರೆ ಇದೇನ್ ಹೇಳ್ಬೇಕು ಅಂದ್ರೆ ನೋಡಿ, ಈ ಕಡೆಯಿಂದ ತೋರಿಸಿ, ಇಲ್ಲಿಂದ ಹೋದ್ರೆ ರೈಲ್ವೆ ಗೊಲ್ಲಳ್ಳಿ ಸಿಗುತ್ತೆ. ಓಕೆ, ರೈಲ್ವೆ ಗೊಲ್ಲಳ್ಳಿ. ಆಮೇಲೆ ಈ ಕಡೆ ಹೋದ್ರೆ NH4 ಹೈವೇ ಸಿಗುತ್ತೆ. NH4 ಹೈವೇ ಮತ್ತೆ ಈಗ ರೈಲ್ವೆ ಗೊಲ್ಲಳ್ಳಿ ಪಕ್ಕದಲ್ಲಿ ಹರ್ಷ ಇನ್ಸ್ಟಿಟ್ಯೂಟ್ ಮತ್ತೆ ನರ್ಸಿಂಗ್ ಓಕೆ. ಮತ್ತೆ ಈ ಕಡೆ ಹೋದ್ರೆ ಸಿದ್ಧಾರ್ಥ ಕಾಲೇಜ್ ಇದೆ. ಸಿದ್ಧಾರ್ಥ ಕಾಲೇಜ್ ಇದೆ, ನರ್ಸಿಂಗ್ ಕಾಲೇಜ್ ಇದೆ. ಓಕೆ. ಮತ್ತೆ ಇಲ್ಲಿಂದ ಡಿ ಮಾರ್ಟ್ ಜಾಸ್ತಿ ದೂರ ಇಲ್ಲ ಮೇಡಮ್, ಬರೀ 5 ಕಿಲೋಮೀಟರ್ಸ್ ಅಷ್ಟೇ. ಅಷ್ಟೇ, ಬೇರೆ 5 ಕಿಲೋಮೀಟರ್ಸ್ ನೆಲಮಂಗಲ. ಅಷ್ಟೇ 5 ಕಿಲೋಮೀಟರ್ ಅಷ್ಟೇ. ಅಂದ್ರೆ ಇದೆ ಮೇನ್ ರೋಡ್ ಇಂದ ತುಂಬಾ ಹತ್ರ ಅಲ್ವಾ ಸರ್? ಮೇಡಮ್ ಇದೆ ನೋಡಿ, NH4 ಗೆ CC ರಸ್ತೆ. ಓಕೆ, CC ರಸ್ತೆ ಅಲ್ವಾ ಸರ್ ಇದು? ಸರ್ ಹಂಗಾದ್ರೆ ಅದೇ ಮೇನ್ ರೋಡ್ ಇಂದ ತುಂಬಾ ಒಂದು ಸಮೀಪದಲ್ಲೇ ಇದೆ ಅಲ್ವಾ ಸರ್? ಹತ್ರದಿಂದ ಒಂದು 20 ಮೀಟರ್ ಆಗುತ್ತೆ ಅಷ್ಟೇ ಅಲ್ವಾ ಸರ್? ಸರ್ ನಾನು ನೋಡಿದಂಗೆ ಅವಾಗಲೇ ಒಂದು ಕಾರ್ನಲ್ಲಿ ಮನೆ ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದಾರೆ. ಮನೆ ಆಗಿದೆ ಆಲ್ರೆಡಿ, ಕನ್ಸ್ಟ್ರಕ್ಷನ್ 2 ಮನೆ ಆಗಿದಾವೆ. 2 ಮನೆ ಆಗೋಗಿದೆ ಅಲ್ವಾ ಸರ್? ಮಾಡ್ತಾ ಇದ್ದಾರೆ, ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದಾರೆ. ಸರ್ ಏನಂತ ತೊಂದರೆ ಇಲ್ಲ ಮೇಡಮ್ ಅಲ್ವಾ ಸರ್? ಸರ್ ಹಂಗಾದ್ರೆ ಕನೆಕ್ಟಿವಿಟಿ ಯಾವ ತರ ಇದೆ ಸರ್ ಇಲ್ಲಿ? ಮೇಡಮ್ ಕನೆಕ್ಟಿವಿಟಿ ಇಲ್ಲ ಮೇಡಮ್, ಅಲ್ಲಿಂದ ಲೆಫ್ಟ್ ಹೋದ್ರೆ ಗೊಲ್ಲಳ್ಳಿಗೆ ಹೋಗುತ್ತೆ, ರೈಟ್ ಗೆ ತಗೊಂಡ್ರೆ NH4 ತುಮಕೂರು ಹೈವೇ ಹೋಗುತ್ತೆ. ಮತ್ತೆ ಡಿ ಮಾರ್ಟ್ ಇದೆ, ಸುತ್ತಮುತ್ತ ಕಾಲೇಜ್ಗಳಿದಾವೆ. ಹರ್ಷ ನರ್ಸಿಂಗ್ ಕಾಲೇಜ್ ಇದೆ ಒಂದು, ಈ ಕಡೆ ಹೋದ್ರೆ ಸಿದ್ಧಾರ್ಥ ಕಾಲೇಜ್ ಇದೆ, ಮತ್ತೆ ನರ್ಸಿಂಗ್ ಕಾಲೇಜ್ ಇದೆ. ಏನಿಲ್ಲ ಮೇಡಮ್, ಈ ಸುತ್ತ ಸರೌಂಡಿಂಗ್ ಅಲ್ಲಿ ಮತ್ತೆ ಸಾಲದಕ್ಕೆ ಅದೊಂದು ಬರದಿ ಬೆಟ್ಟ ಇದೆ. ಆದ್ರೆ ನಿಮ್ಗೆ ವೀಕೆಂಡ್ ಅಲ್ಲಿ ಟೈಮ್ ಸ್ಪೆಂಡ್ ಮಾಡಕ್ಕೆ ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡ್ಬೋದು. ಆಮೇಲೆ ಅದ್ ಬಿಟ್ರೆ ಇಲ್ಲಿ ವಾಟರ್ ಆಗ್ಲಿ ಆಮೇಲೆ ಕರೆಂಟ್ ಆಗ್ಲಿ ಏನು ಸಮಸ್ಯೆ ಇಲ್ಲ, ನೀರಿನ ಸಮಸ್ಯೆ ಏನಿಲ್ಲ ಮೇಡಮ್. ನಿಮ್ಗೆ ಡೌಟ್ ಇದ್ರೆ ನೋಡಿ ಮೇಡಮ್, ಇಲ್ಲಿ ಒಂದು ಬೋರ್ ಹಾಕ್ಸಿದಾರಲ್ವಾ ಸರ್? 400 ಅಷ್ಟೇ ಫೀಟ್ ಅಷ್ಟಕ್ಕೆ ನೀರ್ ಸಿಗುತ್ತೆ. ಅಂದ್ರೆ ಇವಾಗ ಯಾರಾದ್ರೂ ಇಲ್ಲಿ 30 ಗುಂಟೆ ಜಾಗ ತಗೊಂಡ್ರೆ ಆರಾಮಾಗಿ ಅವರೇ ಸ್ವಂತ ಬೋರ್ ಹಾಕಿಸ್ಕೋಬಹುದು ಮೇಡಮ್. ಹಾಕಿಸ್ಕೋಬಹುದು, ಆರಾಮಾಗಿ ಹಾಕಿಸ್ಕೋಬಹುದು ಮೇಡಮ್. ಇಲ್ಲಿ ಪಕ್ಕದಲ್ಲೇ ಇದೆ ಮೇಡಮ್. ಈಗ ನಾವು ಈಗ ತೋರಿಸ್ತಾ ಇರೋದು ಆ ಬೋರ್ ಇರೋದು ಇಲ್ಲಿಂದ ಒಂದು 30 to 40 ಫೀಟ್ ಅಷ್ಟೇ. 40 ಫೀಟ್ ಅಷ್ಟೇ ಡಿಸ್ಟೆನ್ಸ್ ಜಾಗದಿಂದ ಅಷ್ಟೇ ಮಾಡ್ಬೋದು ಮೇಡಮ್, ಆರಾಮ್ಸೆ. ಸಿಟಿಯಿಂದ ಜಾಸ್ತಿ ಇಲ್ಲ ಮೇಡಮ್. ಈಗ ಬೆಂಗಳೂರು ಸಿಟಿಯಿಂದ ಒಂದು 35 ಅಷ್ಟೇ, 30 to 35 ಕಿಲೋಮೀಟರ್ ಅಷ್ಟೇ. ಅದ್ ನೀವೆಲ್ಲೋ ದೂರ ಹೋಗಿ ಟೈಮ್ ಸ್ಪೆಂಡ್ ಮಾಡೋದಕ್ಕಿಂತ ಇಲ್ಲಿ ಹತ್ರದಲ್ಲೇ ಮಾಡ್ಬೋದು. ವೆದರ್ ಹೇಗಿದೆ ನೋಡಿ, ಬೇಕಾದ್ರೆ ನೋಡಿ ತೆಂಗಿನ ತೋಟ, ಅಡಿಕೆ ತೋಟ ನೋಡಿ, ಬೇಕಾದ್ರೆ ಸುತ್ತ ನೋಡಿ. ಈ ಸೆಂಟ್ರಲ್ಲಿ ನಾವ್ ಇರೋದಕ್ಕಿಂತ ನಾವೆಲ್ಲೋ ಹೋಗಿ ಇನ್ವೆಸ್ಟ್ಮೆಂಟ್ ಮಾಡಿ ಸಿಟಿ ಲಿಮಿಟ್ಸ್ ಅಲ್ಲೇ ಇರ್ಬೋದು ಅಷ್ಟೇ. ನೆಲಮಂಗಲದಿಂದ ಇಲ್ಲಿ ಬರ್ತೀನಿ, ಒಂದು 10 ಮಿನಿಟ್ಸ್ ಅಲ್ಲಿ ಆರಾಮಾಗಿ ಜರ್ನಿ ಮಾಡಬಹುದು ಅಲ್ವಾ ಸರ್? ಹಾಗಾದ್ರೆ ಇದೇ ಜಾಗ 30 ಗುಂಟೆ ಸರ್. ಇದು ಫುಲ್ ಏನ್ ಬಾಕ್ಸ್ ಟೈಪ್ ಅಲ್ಲಿ ನೋಡ್ತಾ ಇದೀನಿ, ಇಷ್ಟೇನ ಜಾಗ ಸರ್? ಇನ್ನೂ ಹೆಚ್ಚಿಗೆ ಜಾಗ ಇದೆಯಾ ಸರ್? ಇಷ್ಟ ಅಲ್ಲ ಮೇಡಮ್, ಇದು 18 ಗುಂಟೆ ಈ ಜಾಗ ನೀವು ತೋರಿಸಿರೋದು. ಇದು ಪಕ್ಕದಲ್ಲಿ ಅಟ್ಯಾಚ್ ಅಲ್ಲಿ 12 ಗುಂಟೆ ಇದೆ, ಅದು ಎಲ್ ಶೇಪ್ ಅಲ್ಲಿ ಇದೆ. ಇದಕ್ಕೆ ನೋಡಿ ಮೇಡಮ್, ಇದೊಂದು ರೋಡ್ ಸಿಗುತ್ತೆ, ಮತ್ತೆ ಪಕ್ಕ ಇನ್ನೊಂದು ರೋಡ್ ಇದೆ, ಸೇಮ್ ಫೀಟ್ ಅದೊಂದು ರೋಡ್ ಇದೆ. ಮತ್ತೆ ಕೆಳಗಡೆ ಜಾಗ ಇಲ್ವಾ ಅಂತ ಕೇಳಿದ್ರೆ ಮುಂದೆ ಹೋಗಿ ಲೆಫ್ಟ್, ಈ ಕಾರ್ ಲೆಫ್ಟ್ ಎತ್ಕೊಂಡ್ರೆ ಅದಕ್ಕೂ ಜಾಗ ಇದೆ. ಹಂಗಾರೆ ಜಾಗ ಜಾಸ್ತಿ ಇದೆ ಅಲ್ವಾ ಸರ್? ಇಲ್ಲಿ ಓಡಾಡಕ್ಕೆ ರೋಡ್ಗಳು 2-3 ರೋಡ್ ಮೂರು ರಸ್ತೆ ಸಿಗುತ್ತೆ ಮೇಡಮ್. 3 ರಸ್ತೆ ಸಿಗುತ್ತೆ ಅಲ್ವಾ ಸರ್? ಹೌದು ಮೇಡಮ್, ಯಾವ್ದು ರಿಸ್ಕ್ ಇರಲ್ಲ ಸರ್. ಹಂಗಾದ್ರೆ ಕನೆಕ್ಟಿವಿಟಿ ಹೇಳಿದ್ರೆ ಸರ್ ಹೇಳ್ದಂಗೆ ಯಾವ ತರ ಡೆವಲಪ್ಮೆಂಟ್ ಮಾಡ್ಕೊಡ್ತಾರೆ ಅಂತ ಸರ್ ಕೂಡ ಹೇಳಿದ್ರು. ಸರ್ ಎಲ್ಲ ವೀಕ್ಷಕರು ಪ್ರೈಸ್ ಕಾಯ್ತಾ ಇದಾರೆ. ಸರ್ ಪ್ರೈಸ್ ಏನ್ ಕೊಟ್ಟು ಮಾಡ್ತಾ ಇದೀರಾ ಸರ್? ಮೇಡಮ್ ಪ್ರೈಸ್ ಬಗ್ಗೆ ನಮ್ಮ ಅಣ್ಣವ್ರು ಇದಾರೆ, ಅವ್ರು ಹೇಳ್ತಾರೆ. ಹೌದಾ ಸರ್? ಸರ್ ಹಂಗಾದ್ರೆ ಅವ್ರು ಕರಿತೀರಾ ಸರ್? ಮೇಡಮ್ ಕರಿತೀನಿ ಖಂಡಿತ. ಸರ್ ಹಂಗಾದ್ರೆ ಜಾಗದ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಹೇಳಿದ್ರಿ ಸರ್, ನಿಮ್ ಫುಲ್ ಟೀಮ್ ಕಂಪ್ಲೀಟ್ ಡೀಟೇಲ್ಸ್ ಹೇಳಿದ್ರು ಸರ್. ಹಂಗಾದ್ರೆ ಪ್ರೈಸ್ ಏನ್ ಕೊಟ್ಟು ಮಾಡ್ತಾ ಇದೀರಾ ಸರ್ ಇಲ್ಲಿ? ಮೇಡಮ್ ಪ್ರೈಸ್ ಯಾವ ತರ ಅಂದ್ರೆ, ಈಗ ಪ್ಲೈನ್ ಲ್ಯಾಂಡ್ ಕಾನ್ಸೆಪ್ಟ್ ನಾನು ಸ್ಟಾರ್ಟಿಂಗ್ ವಿಡಿಯೋದಲ್ಲಿ ಏನ್ ಹೇಳಿದೆ ಸರ್, ಪ್ಲೈನ್ ಲ್ಯಾಂಡ್ ಬಂದ್ರೆ ಒಳ್ಳೆ ಆಫರ್ ರೇಟು, ಕುಂಟೆ 6 ಲಕ್ಷ ರೂಪಾಯಿ ಕೊಡ್ತಾ ಇದೀವಿ.
ಕುಂಟೆಗೆ 6 ಲಕ್ಷ 6 ಲಕ್ಷ ರೂಪಾಯಿ ಕುಂಟೆ. ಅಂದ್ರೆ ಒಂದ್ ಕುಂಟೆ ಅಂದ್ರೆ ನಿಮ್ಗೆ ಯಾವ್ತರ ಒಂದ್ ಸೈಟ್ ಲೆಕ್ಕಾಚಾರ ಅಂದ್ರೆ 1089 ಸ್ಕ್ವೇರ್ ಫೀಟ್ ಬರುತ್ತೆ ಒಂದ್ ಕುಂಟೆ ಅಂದ್ರೆ. ಒಂದ್ ಸೈಟ್ ಲೆಕ್ಕಾಚಾರ 6 ಲಕ್ಷ ರೂಪಾಯಿ ಕುಂಟೆ ನಂಗೆ ಕೊಡ್ತಾ ಇದೀವಿ. ಬಟ್ ಅಷ್ಟೇ ಫಿಕ್ಸ್ ಅಂತ ನಾನು ಹೇಳ್ತಿಲ್ಲ, ನೆಗೋಷಿಯಬಲ್ ಮಾಡ್ಕೊಡ್ತೀವಿ. ಸರ್ ನಮ್ಮ ಚಾನೆಲ್ ಇಂದ ಯಾರಾದ್ರೂ ಬಂದ್ರೆ ಸರ್ 100% ನಾವು ಮಾಡೋ ನೆಗೋಷಿಯಬಲ್ ಇಂತ ಇನ್ನ ಕಮ್ಮಿ ಇನ್ನು ಕಮ್ಮಿ ಮಾಡ್ಕೊಡ್ತೀರಾ? ಬೇಗ ಬರೋಕೆ, ಯಾಕಂದ್ರೆ ಡಿಮ್ಯಾಂಡ್ ಜಾಸ್ತಿ ಐತಿ ಇಲ್ಲಿ ಆಲ್ರೆಡಿ. ನಾವು ಆಲ್ರೆಡಿ ಇದ್ ಮಾಡಿದೀವಲ್ಲ, ಅಕ್ಕಪಕ್ಕ ಊರವರು ಅವ್ರ ಇವ್ರು ನೋಡಿದ್ರೆ ಇಲ್ಲಿ ರೇಟ್ ಬೇರೆ ನಾವು ಕಮ್ಮಿ ಪ್ರೈಸ್ ಅಲ್ಲಿ ಕೊಡ್ತಾ ಇದೀವಲ್ಲ, ಅವರ ಪರ್ಚೇಸ್ ಮಾಡ್ಬಿಡ್ತಾರೆ. ನಾವೇನು ಅಂದ್ರೆ ನಮ್ ಕಾನ್ಸೆಪ್ಟ್ ಏನು ಅಂದ್ರೆ, ಈಗ ನಾನು ಪ್ಲೇನ್ ಲ್ಯಾಂಡ್ ಜೊತೆ ಈಗ ನಮ್ ಬ್ರದರ್ ಈಗ ಏನ್ ಹೇಳಿದ್ರು, ಇಂಜಿನಿಯರ್ ನಮ್ ಬ್ರದರ್, ಅವ್ರ ಪ್ಲಾನಿಂಗ್ ಏನ್ ಹೇಳಿದ್ರು ಆ ಕಾನ್ಸೆಪ್ಟ್ ಬಂದ್ರೆ ಅದು ಅವ್ರು ಕಸ್ಟಮರ್ ಏನ್ ಇದ್ ಮಾಡ್ತಾರೆ ಅದ್ರ ಮೇಲೆ ಡಿಪೆಂಡ್ ಆ ಪ್ರೈಸ್. ಅದು ನಾವು ಓಪನ್ ಆಗಿ ಇಷ್ಟ ರೇಟ್ ಮಾಡ್ಕೊಡ್ತೀವಿ ಅಂತ ಹೇಳಕ್ಕಾಗಲ್ಲ, ಬಟ್ ತೀರಾ ಜಾಸ್ತಿ ಹೇಳಲ್ಲ. ಬೇಕಾದ್ರೆ ಅದ್ರಲ್ಲೂ ಅವ್ರು ಹೊರಗಡೆ ಬೇಕಾದ್ರೆ ಕಂಪೇರ್ ಮಾಡ್ಕೊಂಡ್ಲಿ ಆ ರೇಟ್ ನಾವ್ ಹೇಳಕ್ ಹೋಗಲ್ಲ, ಫುಲ್ ಕಮ್ಮಿ ಮಾಡ್ಕೊಡ್ತೀವಿ. ಪ್ಲೇನ್ ಲ್ಯಾಂಡ್ ಅಂದ್ರೆ ಈ ತರ ಮೇಡಮ್, ನಾನು ಹೇಳಿಲ್ವಾ ಇದು 6 ಲಕ್ಷ ಹೇಳ್ತಾ ಇದೀವಿ ಕುಂಟೆ, ನಿಮ್ಮ ಇದರಿಂದ ಬಂದ್ರೆ ನಾನು ನೆಗೋಷಿಯಬಲ್ ಮಾಡ್ಕೊಡ್ತೀರಾ ಸರ್? ಹಂಗಾರೆ ಖಾಲಿ ಲ್ಯಾಂಡ್ ಜೊತೆ ಏನಾದ್ರು ಟ್ರೀ ಪ್ಲಾಂಟೇಶನ್ ಮಾಡ್ಕೊಡ್ತೀರಾ ಸರ್ ನಮ್ಮ ವೀಕ್ಷಕರಿಗೆ? ಮೇಡಮ್ 100% ಮಾಡ್ಕೊಡ್ತೀವಿ. ನಿಮ್ ಚಾಲೆಂಜ್ ಹೇಳ್ಕೊಂಡು ಯಾರನ್ನ ಬಂದವ್ರಿಗೆ ನಾವೇನ್ ಹೇಳ್ದ ಅಡಕೆ ಗಿಡ ತೆಂಗಿ ಗಿಡ ನಾವೇ ಕೊಡ್ತೀವಿ. ಆದ್ರೆ ನೆಕ್ಸ್ಟ್ ಇವಾಗ ಖಾಲಿ ಜಾಗ ಅಂತಲ್ಲಂಗೆ ಏನಾದ್ರು ಡೆವಲಪ್ಮೆಂಟ್ ನೆಕ್ಸ್ಟ್ ಫ್ಯೂಚರ್ ಅಲ್ಲಿ ಬೇಕಂತ ನಿಮಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ಸಾಕಲ್ವಾ? ನಮಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ಸಾಕು. ಇಲ್ಲ ನಮ್ ಬ್ರದರ್ ಇರ್ತಾರೆ, ಇಲ್ಲೇ ಇರ್ತೀವಿ, ಎಲ್ಲೂ ಹೋಗಲ್ಲ. ಇದೊಂದೇ ಕಾನ್ಸೆಪ್ಟ್ ಇಲ್ಲ, ಇದು ಫಸ್ಟ್ ಇನ್ನ ಬಿಗಿನಿಂಗ್. ಇನ್ನೊಂದ್ 2-3 ಪ್ರಾಜೆಕ್ಟ್ ಇದೆ, ಅದ್ರಲ್ಲಿ ಏನಂದ್ರೆ ರೆಡಿ ಮಾಡ್ಬಿಡ್ತೀವಿ. ಈಗ ನಾವ್ ಏನ್ ಎಕ್ಸ್ಪ್ಲೇನ್ ಮಾಡಿದೀವಿ, ಲ್ಯಾಂಡ್ ಜೊತೆ ಮನೆ, ಸ್ವಿಮ್ಮಿಂಗ್ ಪೂಲ್ ಎಲ್ಲ ಕಾನ್ಸೆಪ್ಟ್ ಮಾಡಿ ಕೊಟ್ಬಿಡ್ತೀವಿ. ಬಟ್ ನಮ್ಗೆ ಏನು ಅಂದ್ರೆ ಕಸ್ಟಮರ್ ಈ ವಿಡಿಯೋನ ನಮ್ಗೆ ಒಂದು ಒಳ್ಳೆ ಅಪ್ರಿಶಿಯೇಟ್ ಮಾಡ್ಬಿಟ್ಟು ನಮ್ಗೆ, ಇಲ್ಲ ಹುಡುಗರು ಏನೋ ಹೊಸ ಪ್ರಯತ್ನ ಪಟ್ಟು ಇದ್ ಮಾಡಿದಾರೆ, ಈ ತರ ಕಾನ್ಸೆಪ್ಟ್ ನಮಗೂ ಚೆನ್ನಾಗಿದೆ, ಬೆಂಗಳೂರು ಇರೋರ್ಗೆ ಇಲ್ಲಿ ಬಂದು ಇದ್ದೋಕೆ ಒಂಥರ ಕಾನ್ಸೆಪ್ಟ್ ಚೆನ್ನಾಗಿದೆ ಅಂತ ಅವ್ರೇನು ಸಪೋರ್ಟ್ ಮಾಡಿದ್ರೆ 100% ರೆಡಿ ಲ್ಯಾಂಡ್ ಗೆ ನಾವು ಬಿಲ್ಡಿಂಗ್, ಮನೆ, ಸ್ವಿಮ್ಮಿಂಗ್ ಪೂಲ್ ಕಂಪ್ಲೀಟ್ ಎಲ್ಲ ನೀಟಾಗಿ ಮಾಡ್ಕೊಡ್ತೀವಿ. ನಾವು ಫಾರ್ಮ್ ಲ್ಯಾಂಡ್ ತರ ಆರಾಮಾಗಿರ್ಬೋದು ಅವ್ರು, ಆ ಕಾನ್ಸೆಪ್ಟ್ ಅಲ್ಲಿ ನಾವು ಮಾಡ್ಕೊಡ್ತೀವಿ. ಈ ವಿಡಿಯೋಗೆ ಅವ್ರು ಸಪೋರ್ಟ್ ಮಾಡಿ ಅವ್ರು ನಮ್ಗೊಂಚೂರು ಇದ್ ಮಾಡಿದ್ರೆ, ಅವ್ರು ಸಜೆಷನ್ ಕಮೆಂಟ್ ಅಲ್ಲಿ ಹೇಳು, ಇಲ್ಲ ಈ ಕಾನ್ಸೆಪ್ಟ್ ಚೆನ್ನಾಗಿದೆ, ಈ ಕಾನ್ಸೆಪ್ಟ್ ಚೆನ್ನಾಗಿಲ್ಲ, ಇಲ್ಲಿ ಇದಕ್ಕೇನು ಚೇಂಜಸ್ ಮಾಡ್ಕೊಡಿ ಅಂತ ಏನೋ ಸಜೆಷನ್ ಕೊಟ್ರೆ, ಆ ಸಜೆಷನ್ ಪ್ರಕಾರ ನೆಕ್ಸ್ಟ್ ವಿಡಿಯೋದಲ್ಲಿ ನಾವೆಲ್ಲ ನೀಟಾಗಿ ಮಾಡ್ಕೊಡ್ತೀವಿ ಅಲ್ವಾ ಸರ್? ಹಾಗಾದ್ರೆ ನಮ್ಮ ಚಾನಲ್ ವೀಕ್ಷಕರು ಯಾರಾದ್ರೂ ಬಂತ ಹೇಳಿದ್ರೆ 6 ಲಕ್ಷನೇ ಫಿಕ್ಸೆಡ್ ಅಂತ ಎಲ್ಲ ಕಮ್ಮಿ ಬಜೆಟ್ ಅಲ್ಲಿ ಮಾಡ್ಕೊಡ್ತೀರಾ? ನಿಮ್ ಕಡೆಯಿಂದ ಬಂದ್ರೆ, ಯಾಕಂದ್ರೆ ನಿಮ್ಗೆ ಗೊತ್ತು ನಾವ್ ಯಾವ ತರ ಅಂತ ಇದು ಆಲ್ರೆಡಿ ಇದು ಸೆಕೆಂಡ್ ಪ್ರಾಜೆಕ್ಟ್ ನಮ್ದು. ನಿಮ್ ಹೇಳ್ಕೊಂಡ್ ಬಂದಿರೋರ್ಗೆಲ್ಲ ನಾವ್ ಯಾವ ತರ ಸಪೋರ್ಟ್ ಮಾಡಿದೀವಿ ಅಂತ ಗೊತ್ತು. ಅವ್ರು ಬರ್ಲಿ ಮೇಡಮ್, ನಾನು ರೇಟ್ ಕಮ್ಮಿ ರೇಟ್ ನಿಮ್ನು ನೆನ್ಸ್ಕೊಬೇಕು, ನಮ್ಮನ್ನು ನೆನ್ಸ್ಕೊಬೇಕು, ಎಲ್ಲಾನು ನೆನ್ಸ್ಕೊಬೇಕು, ಆತರ ರೇಟ್ ಮಾಡ್ಕೊಡ್ತೀರಾ? ನೋಡಿದ್ರಲ್ಲ ವೀಕ್ಷಕರೇ, ಮೋಹನ್ಗೌಡ ಸರ್ ಅವರು ಕಂಪ್ಲೀಟ್ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಸರ್ ಅಂತಾನೆಲ್ಲ ಅವರ ಕಂಪ್ಲೀಟ್ ಟೀಮೇ ಕಂಪ್ಲೀಟ್ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಹಾಗಾದ್ರೆ ಇನ್ನೇನ್ ಯೋಚನೆ ಮಾಡ್ತಿದ್ದೀರಾ? ಎಲ್ಲ ಒಂದು ಸಿಟಿಲಿ ಇಲ್ಲ ಅಂದ್ರೆ ಸಿಟಿಯಿಂದ ಆಚೆ ನಾವೇನಾದ್ರೂ ಒಂದು ಜಾಗ ಪರ್ಚೇಸ್ ಮಾಡ್ಬೇಕಪ್ಪ ಅಂತ ಏನಾದ್ರು ಅನ್ಕೊಳ್ತಾ ಇದ್ರೆ ಡೆಫಿನೆಟ್ ಆಗಿ ಅಲ್ಲಿ ಇಲ್ಲಿ ಹುಡ್ಕೋಕ್ ಹೋಗ್ಬಿಡಿ, ಡೈರೆಕ್ಟ್ ಆಗಿ ಇವರ ಜಾಗಕ್ಕೆ ಬಂದಿ. ಯಾಕಂತ ಹೇಳಿದ್ರೆ ನೆಲಮಂಗ್ಲಾಗೆ ತುಂಬಾನೇ ನಿಯರ್ ಬೈ ಇದೆ. ಹಾಗೆ ರೈಲ್ವೆ ಗೋಳಿಯಿಂದ ಕೇವಲ ಒಂದು 4 ಕಿಲೋಮೀಟರ್ಸ್ ಇದೆ. ಹಾಗೆ ನೆಲಮಂಗ್ಲ ಡಿಮಾರ್ಟ್ ಎಲ್ಲರಿಗೂ ಗೊತ್ತಿದೆ, ಅಲ್ಲಿಂದ ಕೇವಲ ಒಂದು 5 ಕಿಲೋಮೀಟರ್ಸ್ ಅಲ್ಲೇ ಈ ಜಾಗ ಇರೋದು. ಯಾಕಂದ್ರೆ 30 ಕುಂಟೆ ಜಾಗ ನಿಮ್ಗೆ ಒಂದು ಕಮ್ಮಿ ಬಜೆಟ್ ಅಲ್ಲಿ ಸಿಗ್ತಾ ಇದೆ. ಸರ್ ಹಂಗಾರೆ ಕೊನೆಯದಾಗ ನಮ್ ವೀಕ್ಷಕರು ಏನಾದ್ರು ಹೇಳಕ್ ಇಷ್ಟ ಬೀಳ್ತೀರಾ ಸರ್? ಆದಷ್ಟು ಬೇಗ ಬನ್ನಿ. ಯಾಕೆ ಗೊತ್ತಾ, ಈ ನೆಲಮಂಗ್ಲ ನಿಮ್ಗೆ ಗೊತ್ತು ಡೆವಲಪಿಂಗ್ ಯಾವ ತರ ಆಗ್ತಿದೆ ಅಂತ. ಹೌದಾ ಸರ್? ಬೇಗ ಬಂದ್ರೆ ಈ ತರ ಕಮ್ಮಿ ಜಾಗ ಸಿಗುತ್ತೆ. ಇಲ್ಲ ಲೇಟ್ ಆಯ್ತು ಅಂದ್ರೆ ಈ ತರ ಜಾಗ ಸಿಗದೆ ಅಪರೂಪ ಕಮ್ಮಿ ಸಿಗೋದು. ಆಮೇಲೆ ನಾವು ಕೂಡ ರೇಟ್ ಸ್ವಲ್ಪ ಕಮ್ಮಿ ರೇಟು. ಬೇಗ ಬಂದು ನೋಡ್ಕೊಂಡು ಇದ್ ಮಾಡಿ ಗ್ರಾಬ್ ಮಾಡ್ಕೋಬಹುದು ಅಲ್ವಾ ಸರ್? ಓಕೆ, ಹಾಗಾದ್ರೆ ಇನ್ನೇನು ಯೋಚನೆ ಮಾಡ್ತೀರಾ? ಕೆಳಗಡೆ ಸ್ಕ್ರಾಲ್ ಆಗ್ತಾ ನಂಬರ್ಗೆ ಡೆಫಿನೆಟ್ ಆಗಿ ಬೇಗನೆ ಕಾಲ್ ಮಾಡಿ. ಹಾಗೆ ಇನ್ನೂ ಹೆಚ್ಚಿನ ಮಾಹಿತಿ ತಿಳ್ಕೊಬೇಕಂತ ಹೇಳಿದ್ರೆ ಸರ್ ನಂಬರ್ ಕೆಳಗಡೆ ಡಿಸ್ಪ್ಲೇ ಆಗ್ತಾ ಇರುತ್ತೆ, ಸರ್ಗೆ ಡೈರೆಕ್ಟ್ ಆಗಿ ಕಾಂಟ್ಯಾಕ್ಟ್ ಮಾಡಿ ಮಾತಾಡ್ಬೋದು. ಸರ್ ಇವಾಗ ಯಾರಾದ್ರೂ ಬಂದು ಜಾಗ ನೋಡ್ಬೇಕಂದ್ರೆ ಹೆಂಗೆ ಸರ್? ಡೈರೆಕ್ಟ್ ಇಲ್ಲೇ ಬರ್ಬೇಕು? ಬಂದ್ರು ಇಲ್ಲ ನೆಲಮಂಗಲದಲ್ಲಿ ಬಂದ್ರು ನಾವು ಅಲ್ಲಿಂದ ಪಿಕಪ್ ಮಾಡ್ಕೊಂಡು ಕರ್ಕೊಂಡು ಬರ್ತೀರಾ? ಸರ್ ಯಾರಾದ್ರೂ ಇರ್ತಾರಲ್ವಾ ಸರ್ ಫುಲ್ ಕಂಪ್ಲೀಟ್ ಎಕ್ಸ್ಪ್ಲೇನ್ ಮಾಡಕ್ಕೆ? ಅವರು ಬರ್ತೀವಿ ಅಂತ ನಮ್ಗೊಂದು ಮುಂಚೆನೆ ಫೋನ್ ಮಾಡೋದಂತ ದಿವಸ ಹೇಳಿದ್ರೆ ನಾವು ಇಲ್ಲಿ ರೆಡಿ ಇರ್ತೀವಿ ಮೇಡಮ್. ರೆಡಿ ಇರ್ತೀವಿ. ಹೋಪ್ ನಿಮ್ಮೆಲ್ಲರಿಗೂ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಸರ್ಕಲ್ ಅಲ್ಲಿ ಶೇರ್ ಮಾಡಿ. ಯಾಕಂತ ಹೇಳಿದ್ರೆ ಅವ್ರೇನಾದ್ರೂ ಒಂದು ಕಮ್ಮಿ ಬಜೆಟ್ ಅಲ್ಲಿ ಏನಾದ್ರು ಒಂದು 30 ಕುಂಟೆ ಜಾಗ ಏನಾದ್ರು ನೆಲಮಂಗಲ ಸರೌಂಡಿಂಗ್ ಸಿಟಿಗೆ ತುಂಬಾ ಹತ್ರದಲ್ಲಿ ಇರಬೇಕು, ಕಮ್ಮಿ ಕೂಡ ಬಜೆಟ್ ಇರ್ಬೇಕೇನಾದ್ರೂ ಯೋಚನೆ ಮಾಡ್ತಾ ಇದ್ರೆ ನಿಮ್ದೇ ಆದಂತ ಒಂದು ಕೃಷಿ ವಿಮೆ ಮಾಡ್ಕೊಂಡು ಇಲ್ಲ ಪುಟ್ಟದಾದಂತ ಮನೆ ಕನ್ಸ್ಟ್ರಕ್ಷನ್ ಮಾಡ್ಕೊಂಡು ಒಂದು ಚಿಕ್ಕದಾದಂತ ಗಾರ್ಡನ್ ತರ ಮಾಡ್ಕೊಂಡು ಬರ್ಬೇಕು ಅಂತ ಏನಾದ್ರು ಐಡಿಯಾ ಏನಾದ್ರು ಮಾಡ್ತಾ ಇದ್ರೆ ಡೆಫಿನೆಟ್ ಆಗಿ ಇಲ್ಲಿ ಬಂದ್ಬಿಟ್ಟು ವಿಸಿಟ್ ಮಾಡಿ. ಯಾಕಂತ ಹೇಳಿದ್ರೆ ನಿಮ್ಮ ಕನಸಿನ ಯಾವ ತರ ನಿಮ್ಮ ಫಾರ್ಮ್ ಲ್ಯಾಂಡ್ ಇಲ್ಲಾಂದ್ರೆ ಕೃಷಿ ತೋಟನ ಮಾಡ್ಕೋಬೇಕು ಏನಾದ್ರು ನಿಮ್ಮ ಮೈಂಡ್ ಅಲ್ಲಿ ಈ ತರ ಕಾನ್ಸೆಪ್ಟ್ ಏನಾದ್ರು ಇದ್ರೆ ಸರ್ಗೂ ಕೂಡ ಡೈರೆಕ್ಟ್ ಆಗಿ ಕಾಂಟ್ಯಾಕ್ಟ್ ಮಾಡ್ಬೋದು. ಯಾಕಂದ್ರೆ ಸರ್ ಇಂಜಿನಿಯರ್, ಅವರು ಕೂಡ ಪ್ಲಾನ್ ಮಾಡ್ಕೊಟ್ಬಿಟ್ಟು ನಿಮ್ಮ ಕನಸಿನ ಯಾವ ತರ ನಿಮ್ಮ ಫಾರ್ಮ್ ಲ್ಯಾಂಡ್ ಯಾವ ತರ ಆಗ್ಬೇಕಂತ ಏನಾದ್ರು ಯೋಚನೆ ಮಾಡ್ತಿದ್ರೆ ಸರ್ಗೆ ಡೆಫಿನೆಟ್ ಆಗಿ ಒಂದ್ಸಲಿ ಕಾಲ್ ಮಾಡಿ. ಓಕೆ ಫ್ರೆಂಡ್ಸ್, ಮತ್ತೆ ಇನ್ನೊಂದು ಹೊಸ ವಿಡಿಯೋ ಜೊತೆ ಸಿಗೋಣ. ಅಂಟಿಲ್ ದೆನ್ ಬೈ.